ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ನಿಮ್ಮ ಎಲ್ಲರಿಗೂ ಹಾರ್ದಿಕ ಸ್ವಾಗತ. ಇಂದು ನಾವು ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಮರೆತು ಹೋಗಿರುವ ಆದರೆ ಇಡೀ ಭಾರತವನ್ನು ಕದಲಿಸಿದ 2 ಮಹಾ ಚಕ್ರವರ್ತಿಗಳ ಕಥೆ ಕೇಳೋಣ. ಪುಸ್ತಕಗಳಲ್ಲಿ ಅವರ ಹೆಸರು ಒಂದೆರಡು ಸಾಲು ಮಾತ್ರ, ಆದರೆ ಅವರ ಸಾಧನೆಗಳು ಇಂದಿನ ದಿನದಲ್ಲೂ ಯಾರೂ ಮೀರಿಸದಷ್ಟು ದೊಡ್ಡದು. ಒಬ್ಬರು ಉತ್ತರ ಭಾರತದ ಶಕ್ತಿಶಾಲಿ ಸಾಮ್ರಾಟನಾದ ಹರ್ಷವರ್ಧನನೇ ಸೋಲಿಸಿದ ಪುಲಕೇಶಿ ದ್ವಿತೀಯ. ಮತ್ತೊಬ್ಬರು ಹೊಯ್ಸಳ ಸಾಮ್ರಾಜ್ಯವನ್ನು ಜಗತ್ತಿಗೆ ಪರಿಚಯ ಮಾಡಿದ ಅಸಲಿ ಕಲೆ ಹಾಗೂ ಶೌರ್ಯದ ರಾಜ ವಿಷ್ಣುವರ್ಧನ. ಬನ್ನಿ ಅವರ ಅದ್ಭುತ ಜೀವನ, ಯುದ್ಧ, ಜಯಗಳ ಕಥೆಗಳಿಗೆ ಹೋಗೋಣ. ಕ್ರಿಸ್ ಮತ್ತು 610 ಯುವರಾಜ ಪುಲಕೇಶಿ ದ್ವಿತೀಯ ಅಧಿಕಾರಕ್ಕೆ ಬಂದಾಗ ಚಾಲುಕ್ಯ ಸಾಮ್ರಾಜ್ಯ ದುರ್ಬಲವಾಗಿತ್ತು. ಅವರು ಮೊದಲಿಗೆ ದಕ್ಷಿಣ ಭಾರತದ ಸಣ್ಣ ರಾಜ್ಯಗಳನ್ನು ಒಂದೊಂದಾಗಿ ವಶಪಡಿಸಿಕೊಂಡರು. ಹರ್ಷವರ್ಧನ ಜೊತೆ ಮಹಾಯುದ್ಧ. ಉತ್ತರ ಭಾರತದ ಶಕ್ತಿಶಾಲಿ ಸಾಮ್ರಾಟ ಹರ್ಷವರ್ಧನ ದಕ್ಷಿಣಕ್ಕೆ ಸೇನೆ ಕಳುಹಿಸಿದಾಗ ನರ್ಮದಾ ನದಿಯ ತೀರದಲ್ಲಿ ಪುಲಕೇಶಿ ಎದುರಿಸಿದರು. ಬಲವಂತಿರುವ ಹರ್ಷವರ್ಧನ ಸೇನೆ, ಆದರೆ ಪುಲಕೇಶಿಯ ಯುದ್ಧತಂತ್ರ ಇನ್ನೂ ದೊಡ್ಡದು ಮತ್ತು ಅಲ್ಲಿ ನಡೆದದ್ದು ಇತಿಹಾಸ. ಹರ್ಷವರ್ಧನ ಸೋಲಿಸಿದ ಏಕೈಕ ರಾಜ ಪುಲಕೇಶಿ ದ್ವಿತೀಯ. ಈ ಜಯದ ನಂತರ ಅವರಿಗೆ ಭಾರತೇಶ್ವರ, ದಕ್ಷಿಣದ ಚಕ್ರವರ್ತಿ ಎಂಬ ಬಿರುದುಗಳು ಬಂದವು. ಜಾಗತಿಕ ಗೌರವ. ಪರ್ಷಿಯನ್ ಚಕ್ರವರ್ತಿ ಖುಸ್ರೋ ದ್ವಿತೀಯ ಅವರಿಗೂ ಪುಲಕೇಶಿ ಬಗ್ಗೆ ಕೀರ್ತಿ ತಿಳಿದು ವಿಶೇಷ ದೂತನನ್ನು ಕಳುಹಿಸಿದರು. ಆ ಕಾಲದ ಇಂಡಿಯಾ ಪರ್ಷಿಯಾ ಸಂಬಂಧಕ್ಕೆ ಇದೇ ಶುರು. ಕಲೆ ಸಂಸ್ಕೃತಿಗೆ ಕೊಡುಗೆ ಬಾದಾಮಿ, ಐಹೊಳೆ, ಪಟ್ಟದಕಲ್ ಇವುಗಳ ಮೊದಲ ಶಿಲ್ಪಕಲೆ ಪುಲಕೇಶಿಯ ಕಾಲದಲ್ಲೇ ಬಲವತ್ತಾಯಿತು. ಪುಲಕೇಶಿ ಮರೆತು ಹೋದರು ದಕ್ಷಿಣ ಭಾರತದ ಅಸಲಿ ಚಕ್ರವರ್ತಿ. ಕ್ರಿಶ 1100ರಲ್ಲಿ ಹೊಯ್ಸಳ ಸಾಮ್ರಾಜ್ಯಕ್ಕೆ ಹೊಸ ಚೈತನ್ಯ ತಂದವರು ವಿಷ್ಣುವರ್ಧನ. ಮೂಲ ಹೆಸರು ಬಿಟ್ಟಿದೇವ. ರಾಜ್ಯ ಅಸ್ಥಿರವಾಗಿದ್ದರೂ ಅವರಿಗೆ ಒಂದೇ ಗುರಿ, ಹೊಯ್ಸಳ ಯುಗವನ್ನು ಚಿನ್ನದ ಯುಗವನ್ನಾಗಿಸಬೇಕು. ಚೋಳರ ವಿರುದ್ಧ ಜಯ. ದಕ್ಷಿಣ ಭಾರತದ ಶಕ್ತಿಶಾಲಿ ಚೋಳರನ್ನು ಸೋಲಿಸುತ್ತಾ ಹೊಯ್ಸಳರನ್ನು ಹೊಸ ಮಟ್ಟಕ್ಕೆ ತಂದವರು ಅವರೇ. ಈ ಜಯದಿಂದ ಹೊಯ್ಸಳರ ರಾಜಕೀಯ ಬೆಲೆ ಹಲಗಟ್ಟಿತು. ಬೇಳೂರು, ಚಿನ್ನದ ಕಲೆ. ಬೇಳೂರು ಚೆನ್ನಕೇಶವ ದೇವಸ್ಥಾನವನ್ನು ಜಗತ್ತಿಗೆ ತೋರಿಸಿದ್ದು ವಿಷ್ಣುವರ್ಧನ. 3000ಕ್ಕೂ ಹೆಚ್ಚು ಶಿಲ್ಪಿಗಳ ನಿಖರತೆ, ಹೊಯ್ಸಳ ಕಲೆ ವಿಶ್ವದಷ್ಟು ಪ್ರಸಿದ್ಧವಾಯಿತು. ಆರ್ಥಿಕ ಸಾಂಸ್ಕೃತಿಕ ಸುಧಾರಣೆ, ಹೊಸ ನಾಣ್ಯ ವ್ಯವಸ್ಥೆ, ವ್ಯಾಪಾರ ಉತ್ತೇಜನ, ರೈತರಿಗೆ ಬೆಂಬಲ, ಕಲೆ ಸಾಹಿತ್ಯದ ವೃದ್ಧಿ. ವಿಷ್ಣುವರ್ಧನ ಹೊಯ್ಸಳರ ಚಿನ್ನದ ಯುಗದ ನಿರ್ಮಾಪಕ. ಇವರಿಬ್ಬರು, ಪುಲಕೇಶಿ ಮತ್ತು ವಿಷ್ಣುವರ್ಧನ, ಕೇವಲ ರಾಜರಲ್ಲ, ಅವರು ಕರ್ನಾಟಕದ ಆತ್ಮ. ಆದರೆ ಅವರ ಹೆಸರು ಇಂದಿಗೂ ಮರೆತು ಹೋಗಿದೆ. ಈಗ ನೀವು ಕೇಳಿದ ಕಥೆ ನಮ್ಮ ಇತಿಹಾಸದ ಗೌರವ. ಸ್ನೇಹಿತರೆ, ಕರ್ನಾಟಕದ ಇತಿಹಾಸದಲ್ಲಿ ಮಹಾರಾಜರ ಕೊರತೆ ಇರಲಿಲ್ಲ, ಆದರೆ ಪುಲಕೇಶಿ ಮತ್ತು ವಿಷ್ಣುವರ್ಧನರಂತಹ ಚಕ್ರವರ್ತಿಗಳ ಹೆಸರು ಪುಸ್ತಕಗಳಲ್ಲಿ ಕಡಿಮೆ, ಜನರ ನೆನಪಿನಲ್ಲಿ ಇನ್ನೂ ಕಡಿಮೆ. ಇವರ ಕಥೆಗಳು ನಮ್ಮ ಗೌರವ, ನಮ್ಮ ಪರಂಪರೆ, ನಮ್ಮ ಶಕ್ತಿ. ಇದೀಗ ಇನ್ನೂ ಹಲವಾರು ಮರೆತು ಹೋಗಿರುವ ಇತಿಹಾಸದ ಕಥೆಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಭಾಗದಲ್ಲಿ ಇನ್ನೊಂದು ಅದ್ಭುತ ಕಥೆ ಜೊತೆ ಬರುತ್ತೇನೆ. ಧನ್ಯವಾದಗಳು.